ಲಾಂಚ್. ಲಾಲ್ಬಾಗ್ ಫ್ಲವರ್ ಶೋ. ಸೊ ಇವತ್ತು ನಾವು ಲಾಲ್ಬಾಗ್ ಫ್ಲವರ್ ಶೋಗೆ ಬಂದಿದ್ದೀವಿ. ಸೊ ಕಮ್ ಹಿಯರ್ ಫಸ್ಟ್ ನೋಡಿಲ್ಲಿ. ಸೊ ವೇರ್ ಆರ್ ಯು ಟುಡೇ? ಟೆಲ್ ಮಿ ದಿಸ್. ಫ್ಲವರ್ ಶೋ. ಸೊ ಲಾಲ್ಬಾಗ್ ಫ್ಲವರ್ ಶೋ. Yeah. ಸೊ ಪ್ರತಿ ವರ್ಷ 2 ಟೈಮ್ಸ್ ನಡೆಯುತ್ತೆ. ಒಂದು ರಿಪಬ್ಲಿಕ್ ಡೇ, ಒಂದು ಇಂಡಿಪೆಂಡೆನ್ಸ್ ಡೇ. Other side, I think. ಸೊ ಇವತ್ತು ನಾವು ಬಂದಿರೋದು ರಿಪಬ್ಲಿಕ್ ಡೇಗೆ. ಆ್ಯಂಡ್ ಥೀಮ್ ಕೂಡ ಇರುತ್ತೆ ಎವ್ರಿ ಇಯರ್. ಈ ಸಾರಿ ಬಂದು ವಾಲ್ಮೀಕಿ ಕಾನ್ಸೆಪ್ಟ್ ಬೇಸ್ಡ್ ಅಂತೆ. ನೋಡೋಣ ಏನೇನೆಲ್ಲ ಇದೆ ಅಂತ. ಲೆಟ್ಸ್ ಗೆಟ್ ಇನ್. ನಾವು ಒಳಗಡೆ ಎಂಟರ್ ಆಗಂಗಿಲ್ಲ ಮೇಡಮ್ ಅವ್ರು. ಎಷ್ಟು? 100. ಸೊ ನಮ್ಮ ಬನ್ನಿ ಇಲ್ಲಿದೆ. ಆಯ್ತು ಲುಕ್ ಹಿಯರ್. ಸೊ ಕ್ಯೂ. ನಾನು ಚಿಕ್ಕ ವಯಸ್ಸಲ್ಲಿರುವಾಗೆಲ್ಲ ವಾಕಿಂಗ್ ಬರ್ತಾ ಇರುವಾಗ ಫ್ರೀ ಇತ್ತು. ಇವಾಗ 80 ರೂಪಾಯಿ, 100 ರೂಪಾಯಿ. ಆ್ಯಂಡ್ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಟಿಕೆಟ್ ಸ್ಟಾರ್ಟ್ ಆಗಿದ್ದು 5 ರೂಪೀಸಿಂದ. ಇವಾಗ ನೋಡಿದ್ರೆ 100 ರೂಪೀಸ್ ಪರ್ ಹೆಡ್. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಡೆಫಿನೆಟಾಗಿ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಇದು ವಿಸಿಟ್ ಮಾಡಲೇಬೇಕು. ಸೊ ಇದು ನಮ್ಮ ಎಂಟ್ರಿ. ಮೂವ್. ಸೊ ನಾವು ಎಂಟರ್ ಆಗಿರೋದು ನಾರ್ತ್ ಗೇಟ್ ಹತ್ರ. ಸೊ ಇದು ಎಂಟ್ರೆನ್ಸ್. ಸೊ ಲಾಲ್ಬಾಗ್ ಈಸ್ ನೋನ್ ಫಾರ್ ಇಟ್ಸ್ ಫ್ಲವರ್ ಶೋ. ವಾಟ್? ಎಷ್ಟು ಚೆನ್ನಾಗಿ ಬಾರ್ಡರ್ ಮಾಡಿದ್ದಾರೆ. ಡೋಂಟ್ ಪ್ಲಕ್ ಎನಿಥಿಂಗ್, ಓಕೆ? ಯು ಶುಡ್ ನಾಟ್ ಟಚ್ ಆಲ್ಸೋ. ಸೊ ಎಷ್ಟು ಕ್ಯೂಟ್ ಆಗಿ. Like a phantom, like pink, white, pink, white, pink, white, pink, white, pink, white. So now we are heading towards. It's a big clock. It's a empty clock. Yeah. To the ground. And there. Next to the one that is planting. Yeah. ಲಾಸ್ಟ್ ಟೈಮು ಇಂಡಿಪೆಂಡೆನ್ಸ್ ಡೇಗೆ ಅಪ್ಪ ಜೊತೆ ಬರುವಾಗ ಇವಳು, ನಾನು, ಅಪ್ಪ ಟರ್ನ್. Huh? One is sleeping. What do you want? I would like this. ಇದು ಡ್ಯೂಯಟ್ ರಾಸ್ಬೆರಿ ಒಂದು. ಎಷ್ಟು? ಟೇಕ್. ನೀ ಏನು ತಿಂತಾ ಇದೆಯಾ ನೋಡು? ಐಸ್ ಕ್ರೀಮು. ಸೊ ನಾವು ಈಗ ಕೊಲಿ ಸೋಡಾ. ನನಗೂ ಕೋಲ್ಡ್ ಆಗಿ. ಯಾವುದು ಫ್ಲೇವರ್ಸ್? ನಾನು ಮ್ಯಾಂಗೋ ತೊಗೊಂಡಿದ್ದೀನಿ. ಮಲ್ಟಿಪಲ್ ಫ್ಲೇವರ್ಸ್. ಸೊ ಬೇಸಿಕಲಿ ಲಾಲ್ಬಾಗ್ ಅಂದರೆ ನನಗೆ ಒಂಥರ ಎಮೋಷನ್. ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದು ಎಲ್ಲ ಈ ಏರಿಯಾದಲ್ಲೇ. ಆ್ಯಂಡ್ ಇಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ. ಬೆಳಗ್ಗೆ ಹೊತ್ತು ನಾನು, ನನ್ನ ತಂದೆ ತಾಯಿ ಎಲ್ಲ ವಾಕಿಂಗ್ ಬರ್ತಾಯಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ನನ್ನ ಒಂದು ಚೈಲ್ಡ್ಹುಡ್ ಡೇಸ್ ಎಲ್ಲ ಕಳೆದಿದ್ದು ಇಲ್ಲೇ. ಸೊ ಇನ್ಸು ನನಗೆ ಲಾಲ್ಬಾಗ್ ಬಗ್ಗೆ ಗೊತ್ತಿದೆ. ಆ್ಯಂಡ್ ನನ್ನ ಮಗಳು ನೋಡಬೇಕು ಅನ್ನೋದೇ ನನಗೂ ಆಸೆ. ಪ್ರತಿ ಫ್ಲವರ್ ಶೋಗೂ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ನೋಡಿದ್ರೂ ನಾವು ಮತ್ತೆ ಹೋಗ್ತಾಯಿದ್ವಿ. ಅದೊಂಥರ ಖುಷಿ. ಸೊ ಡೆಫಿನೆಟಾಗಿ ಯಾರೆಲ್ಲ ಬ್ಯಾಂಗ್ಳೂರಲ್ಲಿದ್ದೀರಾ, ಬ್ಯಾಂಗ್ಳೂರಿಗೆ ಬರ್ತೀರಾ, ಈ ಟೈಮಲ್ಲಿ ಮಿಸ್ ಮಾಡಬೇಡಿ. ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ 2 ಟೈಮಲ್ಲಿ ಕೂಡ ಲಾಲ್ಬಾಗ್ ಶೋ ನಡೆಯುತ್ತೆ. ಆ್ಯಂಡ್ ವಿತ್ ಥೀಮ್ ಬೇಸ್ಡ್ ಬಹಳಷ್ಟು ಫ್ಲವರ್ಸ್ ಇರುತ್ತೆ. ಆ್ಯಂಡ್ ಲಾಲ್ಬಾಗಲ್ಲಿ ಬರೀ ಫ್ಲವರ್ ಶೋ ಅಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಗಾರ್ಡನ್. ಅದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಡೆಫಿನೆಟಾಗಿ ವಿಸಿಟ್ ಮಾಡಬೇಕು ನೀವು. ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಅಂತ ಕರೆಯೋದೇ ಈ ಕಾರಣಕ್ಕೆ. ಬಿಕಾಸ್ ಬಹಳಷ್ಟು ಗಾರ್ಡನ್ಸ್ ಇತ್ತು, ಬಹಳಷ್ಟು ಪಾರ್ಕ್ಸ್ ಇತ್ತು. ಸೊ ಈಗಿನ ಒಂದು ಟ್ರೆಂಡಲ್ಲಿ ನಾವು ನೋಡಿದ ಬ್ಯಾಂಗ್ಳೂರೇ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಇವಾಗಿರೋ ಬ್ಯಾಂಗ್ಳೂರು ಅದಕ್ಕೂ ಇದು ಕಂಪ್ಯಾರಿಸನ್ ಎಲ್ಲ ಬಹಳ ಸತಿ ಅನಿಸುತ್ತೆ ನಮ್ಮ ಹಳೆಯ ಬ್ಯಾಂಗ್ಳೂರು ನಮಗೆ ವಾಪಸ್ ಬೇಕು ಅಂತ. ಡೆಫಿನೆಟಾಗಿ ಬ್ಯಾಂಗ್ಳೂರು ಅನ್ನೋದೊಂದು ಎಮೋಷನ್.
ನಾವು ಹುಟ್ಟು ಬೆಳೆದಿರೋ ಈ ಒಂದು ಜಾಗ ನಮಗೆ ಬಹಳ ಬಹಳ ತೋರಿಸಿದೆ, ಕಲಿಸಿದೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಬಟ್ ಜನಗಳಿಗೆ ವಿ ಹ್ಯಾವ್ ಪೀಪಲ್ ಹೂ ಆರ್ ಸ್ಪಾಯ್ಲಿಂಗ್ ಇಟ್, ಅಷ್ಟೇ ಹೇಳಬಲ್ಲೆ. ಬಟ್ ಈ ಒಂದು ಸಿಟಿನ ಕಾಪಾಡ್ಕೊಳ್ಳಿ. ಆ್ಯಂಡ್ ಇಂಥ ಒಂದು ಸಿಟಿ ನಿಮ್ಗೆ ಎಲ್ಲೋದ್ರೂ ಸಿಗಲ್ಲ. ಜನಗಳು ಹಾಗೆ ಇದ್ದಾರೆ ಆ್ಯಂಡ್ ಪ್ಲೇಸ್ ಕೂಡ ಹಾಗೆ ಇದೆ. ಆ್ಯಂಡ್ ಲಾಲ್ಬಾಗ್ ಶೋ ಮಸ್ಟ್ ವಿಸಿಟ್. ಸೊ ಏನೇನೆಲ್ಲ ನಾವು ನೋಡಿದ್ವಿ, ಯಾವ್ಯಾವ ರೀತಿ ಫ್ಲವರ್ಸ್ ಇದೆ ಎಲ್ಲ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ಮಿಸ್ ಮಾಡ್ದಿರಾ ನೋಡಿ. A kid. First. You came with whom? You. And? Anna. Yeah. Can I get another picture? Yes. So glass house. Finished? Give me. ಈ ಗ್ಲಾಸ್ ಹೌಸ್ ಬಾರ್ಡರ್ ಪೂರ ಸಂಪಿಗೆ ಹೂವು ಇರೋದು. So what is this, Nana? What is this called? Glass house. Huh? Glass house and a play area is this side Why it is called glass house? because it's made out of glass. Good. You know, me and Manjulama used to come for walking here when I was kid. Yeah. So ಈ ಸಾರಿ ವಾಲ್ಮೀಕಿ ಥೀಮ್. ಸೊ ಲೆಟ್ಸ್ ಸಿ ಏನಿದೆ. ಸೊ ಥೀಮ್ ಬೇಸ್ಡ್ ಅಂದರೆ ಬೇಸಿಕಲಿ ಆ ಒಂದು ಕವಿ ಅಥವಾ ಆ ಒಂದು ಪರ್ಸನ್ ಇಲ್ಲ ಆ ಒಂದು ಥೀಮ್ ಬಗ್ಗೆ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಂಟೈರ್ ಗ್ಲಾಸ್ ಹೌಸ್ ಒಳಗಡೆ ಸರೌಂಡಿಂಗ್ಸು ಫ್ಲವರ್ಸ್ ಜೊತೆಗೆ ಅದನ್ನು ಬರೆದಿರ್ತಾರೆ, ಇಲ್ಲ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ, ಇಲ್ಲ ಏನಾದರೂ ಒಂದು ಸ್ಟ್ಯಾಚ್ಯೂಸು ಆ ಥರ ಮಾಡಿರ್ತಾರೆ. ಸೊ ಅವ್ರು ರಿಲೇಟೆಡ್ ಸ್ಕಲ್ಪ್ಚರ್ಸು ಏನೇ ಒಂದು ಆಗಿದ್ರೂ ಅಲ್ಲಿ ಮಾಡಿರ್ತಾರೆ ವಿತ್ ಯೂಸಿಂಗ್ ಫ್ಲವರ್ಸ್. ಸೊ ಇಲ್ಲಿ ವಾಲ್ಮೀಕಿ ರಾಮಾಯಣ ಬಗ್ಗೆ, ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಆ ಬೋರ್ಡ್ಸ್ ಮೂಲಕ ತಿಳಿಸ್ತಾ, ಮತ್ತು ಆ ಫ್ಲವರ್ಸ್ ಈಚ್ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲಿಂದ ಬಂದಿದೆ, ಯಾವ ಊರಿಂದ ಬಂದಿದೆ, ಏನು ಹೆಸರು, ಅದ್ರ ಬೊಟಾನಿಕಲ್ ನೇಮು ಪ್ರತಿಯೊಂದು ಡಿಸ್ಕ್ರೈಬ್ ಮಾಡಿ ತಿಳಿಸಿರ್ತಾರೆ. ಬಟ್ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಥೀಮ್ ವೈಸ್ ಮಾಡಿದರೂ ಕೂಡ ಬಹಳ ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ಅದು ಒಂದು ಸ್ಟೋರಿ ಡೆಪೆಕ್ಟ್ ಆಗುತ್ತಲ್ಲ, ಅದು ಸ್ಟೋರಿ ಹೇಳ್ಕೊಳ್ತಾ ಹೋಗುತ್ತೆ, ನಮಗೆ ಬೋರು ಆಗಲ್ಲ. ಒಂದೊಂದು ಕಡೆ ನೋಡ್ತಾ ಒಂದು ಸ್ಟೋರಿ ಹೇಳ್ಕೊಂಡು ಆ ಗ್ಲಾಸ್ ಹೌಸ್ನ ಕವರ್ ಮಾಡುತ್ತೆ. ತುಂಬಾ ಚೆನ್ನಾಗೇ ಮಾಡ್ತಾರೆ ಇದನ್ನು. A bird is dead. Yeah. So sad. Now he's trying to aim for that one and he says stop. Yeah. But he won't listen. Who is he? I don't know. Smile. Look at me. You have to be quick, Nana. Go. ನನ್ನ ಮಗಳಿಗಂತೂ ಪ್ರತಿಯೊಂದು ಜಾಗದಲ್ಲೂ ಫೋಟೋ ಇಟ್ಕೊಳ್ಬೇಕು ಕಂಪಲ್ಸರಿ. ಅದು ಒಂದು ಅವಳಿಗೆ ಫೋಟೋ ವಿಡಿಯೋ. Maybe there's fish in here. Yeah, you can see. Maybe there's fish in here. Maybe there's fish in here. Peacock. Huh? ಚೆನ್ನಾಗಿ ಮಾಡಿದಾರಲ್ಲ. ಅದು ತಗೊಂಡೆ ನಾನು ಅಲ್ಲಿಂದ. ಕುವೆಂಪು. ಸೊ
ಸೊ ಹೀಗೆ ಗ್ಲಾಸ್ ಹೌಸ್ ಮುಗೀತು. ಗ್ಲಾಸ್ ಹೌಸ್ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಕೂಡ ತುಂಬ ಸ್ಟಾಲ್ಸ್ ಹಾಕಿದ್ರು, ಫಾರ್ಮರ್ಸ್ದು ಫ್ಲೀ ಮಾರ್ಕೆಟ್ ಥರ, ಆ್ಯಂಡ್ ಬಹಳಷ್ಟು ಸ್ಟಾಲ್ಸ್ ಹಾಕಿದ್ರು ಇಲ್ಲಿ. ಆ್ಯಂಡ್ ಇಲ್ಲಿ ಹೊರಗಡೆ ಕೂಡ ಒಂದು ಲೈಕ್ ವಾಟರ್ ಫಾಲ್ ಥರ ಫ್ಲವರ್ ಮೂಲಕನೇ ಒಂದು ಡೆಕೋರ್ ಮಾಡಿದ್ರು. ಇದು ಎವ್ರಿ ಇಯರ್ ಈ ಥರ ಈ ಒಂದು ಸ್ಪಾಟಲ್ಲಿ ಹಾರ್ಟ್ ಶೇಪ್ ಎಲ್ಲ ಮಾಡಿರ್ತಾರೆ. ಸೊ ಈಗ ನಾವು ಲಾಲ್ಬಾಗ್ ಒಳಗಡೆ ಒಂದು ದೊಡ್ಡ ಗ್ರಾನೈಟ್ ಇದೆ, ಒಂದು ಸಿಂಗಲ್ ಕಲ್ಲು, ಅದನ್ನು ನಾವೆಲ್ಲ ಬೆಟ್ಟ ಅಂತೀವಿ, ಲಾಲ್ಬಾಗ್ ಬೆಟ್ಟ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಸ್, ಅಲ್ಲಿ ಒಂದು ಸ್ವಲ್ಪ ಕೂಲಾಗಿ ಚೆನ್ನಾಗಿರುತ್ತೆ ಪ್ಲೇಸ್ ಕೂಡ. ಸೊ ಅದು ಸಿಂಗಲ್ ಮಾರ್ಬಲ್ ಕಲ್ಲು ಬೇಸಿಕಲಿ. ಸೊ ಅದರ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದರ ಆಚೆ ಈಚೆಗೆ ತುಂಬ ಡೆಕೋರು ಮತ್ತು ಒಂದೇ ಮರದಲ್ಲಿ ಕೆತ್ತಿರೋ ಥಿಂಗ್ಸ್ ಲೈಕ್ ಆ್ಯನಿಮಲ್ಸ್ ಆಗಲಿ ಬರ್ಡ್ಸ್ ಆಗಲಿ ಹಾಕಿದ್ರು. ಆ್ಯಂಡ್ ಸುತ್ತಮುತ್ತ ಫ್ಲೀ ಮಾರ್ಕೆಟ್ಸ್ ಬಹಳನೇ ಇತ್ತು. ಸೊ ಬಹಳ ಕಡೆಯಿಂದ ಬರ್ತಾರೆ ಫಾರ್ಮರ್ಸ್ ಅವರ ಒಂದು ಪ್ರಾಡಕ್ಟ್ಸ್ನ ತೊಗೊಂಡು ಇಲ್ಲಿ ಸೇಲ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲೊಂದು ಪೋರ್ಟ್ರೇಟ್ ಮಾಡ್ತಾಯಿದ್ರು. ಸಂಚಿದಾಗ ಎಲ್ಲೋದ್ರೂ ಅವಳು ಸ್ಕೆಚ್ ಮಾಡಿಸ್ಕೊಳ್ಳೋಕೆ ಬಹಳ ಇಷ್ಟಪಡ್ತಾಳೆ. ಸೊ ಇಲ್ಲಿ ಅವಳ ಒಂದು ಸ್ಕೆಚ್ ಮಾಡಿಸೋಣ ಅಂತ ಕೂತ್ಕೊಂಡಿದ್ದೀವಿ. ಎಸ್, ಮಾಡಿದ್ರು ಒಂದು 70% ಓಕೆ, ನಾಟ್ ಕಂಪ್ಲೀಟ್ಲಿ, ಒಂದು 70% ಅವಳ ಥರ ರಿಸಂಬಲ್ ಆಗ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ಗುಡ್. ಇಟ್ಸ್ ಅ ಮೆಮೊರಿ ಅಷ್ಟೇ. ಸೊ ಇದೇ ನಾನು ಹೇಳಿದ ಜಾಗ. ಇದು ನಾವಾದರೆ ಲಾಲ್ಬಾಗ್ ಬೆಟ್ಟ ಅಂತ ಕರಿತೀವಿ. ಸೊ ಇಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮೇಲೆ ಒಂದು ರೌಂಡ್ ಹಾಕಿ ದೆನ್ ಅಲ್ಲಿ ಒಂದು ಐಸ್ ಕ್ರೀಮ್ ಅದು ಇದು ನನ್ನ ಮಗಳು ಹೇಳಬೇಕಾ. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೆನ್ ಅಲ್ಲಿಂದ ನಾವು ಹೊರಟ್ವಿ. ಸಂಚಿತಾ ಇಂಥವೆಲ್ಲ ಬಹಳ ಇಷ್ಟಪಡ್ತಾಳೆ, ತುಂಬ ಇನ್ನೂ ಒಂದು ಸ್ವಲ್ಪ ತಿರಬೇಕು ಅಂದ್ಲು. ಸೊ ಆ್ಯಂಡ್ ತುಂಬ ಬಿಸಿಲು ಬೇರೆ ಇತ್ತು. ಆ್ಯಂಡ್ ನಾವು ಕಂಪ್ಲೀಟಾಗಿ ಏನು ಕವರ್ ಮಾಡಿಲ್ಲ, ಒಂದು 25% ಅಷ್ಟೇ ಲಾಲ್ಬಾಗ್ ಕವರ್ ಮಾಡಿದ್ದು. ಬಿಕಾಸ್ ಅವತ್ತಿನ ದಿನ ಅವಳ ಬರ್ತ್ಡೇನೂ ಇತ್ತು, ಹೊರಗಡೆ ಹೋಗಬೇಕಿತ್ತು. ಸೊ ನಾವು ಮೇನ್ ಗೇಟಿಂದ ವೆಸ್ಟ್ ಗೇಟ್ ತನಕ ನಾರ್ತ್ ಗೇಟ್ ತನಕ ನಡ್ಕೊಂಡು ಹೋದ್ವಿ. ದೆನ್ ಅಲ್ಲಿಂದ ವಿ ಕೇಮ್ ಬ್ಯಾಕ್ ಟು ದಿಸ್ ವೆಹಿಕಲ್. ಆ್ಯಂಡ್ ಅಲ್ಲೂ ಒಂದು ರೌಂಡ್ ಹಾಕಿಸ್ಕೊಂಡು ಅವರು ಕರ್ಕೊಂಡು ಬಂದರು. ಪ್ರತಿಯೊಂದು ಮತ್ತೆ ಯಾರೋ ವಾಪಸ್ ಬರೋ ಅಷ್ಟು ಶಕ್ತಿ ಅಂತೂ ಇರಲಿಲ್ಲ. ಸೊ ವಿ ಜಸ್ಟ್ ಕೇಮ್ ಬ್ಯಾಕ್ ಯೂಸಿಂಗ್ ದಿಸ್ ಟ್ರಾನ್ಸ್ಪೋರ್ಟ್. ಆ್ಯಂಡ್ ಅವಳಿಗೂ ಬೇಕಾಗಿತ್ತು ಸಂಚಿತಾಗೂ. ಸೊ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ನಾವು ಮೇನ್ ಗೇಟ್ ಹತ್ರ ಬಂದಿದ್ವಿ. ಬಿಕಾಸ್ ನಮ್ಮ ಕಾರ್ ಪಾರ್ಕಿಂಗ್ ಅಲ್ಲೇ ಇದ್ದಿದ್ದು. ಸೊ ಇವಾಗ ಒಂದು ರೌಂಡ್ ಮತ್ತೆ ಅವರೆಲ್ಲ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಹೈಲೈಟ್ಸ್ ಎಲ್ಲ ಏನೇನು. ಇದೆ ಮೇನ್ ಫ್ಲವರ್ ಗ್ಲಾಸ್ ಹೌಸ್. ಇದು ವಾಕಬಲ್ ಡಿಸ್ಟೆನ್ಸ್. ಇದಕ್ಕೆ 200 ಸ್ಕೋರಿಂಗ್ಸ್. ಗ್ಲಾಸ್ ಮೇಲೆ ಮೇಡಮ್ ನೀವು ಉಲ್ಟಾ ಕೂತ್ರೆ ಉಲ್ಟಾ ನೋಡಬೇಕು, ನೋಡಬೇಕು. ಉಲ್ಟಾ ಮೇಡಮ್ ಉಲ್ಟಾ ನೋಡ್ತಾರೆ, ನಡೀರಿ. ಉಲ್ಟಾ ಮೇಡಮ್ ಅಲ್ಲ, ಅವ್ರಿಗೆ ರೈಟು ಅಂದರೆ ಎಲ್ಲ ಏನೋ ಕಾಣಿಸಿದ. ಬಿಗ್ಗೆಸ್ಟ್ ಬೊಟಾನಿಕಲ್ ಗಾರ್ಡನ್ ಬ್ಯಾಂಗ್ಳೂರ್ ಸೆಂಟರ್. Bangalore Garden City, Green City the Bangalore. River come guide. Ella helpond hogi obrige guide charge. It is government. Lal building. Direct profits. This time beautiful bamboo decoration, flowering decoration. Flower le madidare sir idella. ಇದೆಲ್ಲ ಮನೆಯೊಳಗಡೆ ಪ್ಲಾಂಟ್ ಮಾಡೋದು, ಇದೆಲ್ಲ ಗ್ರೀನ್ ಹೌಸ್, ಮನಿ ಪ್ಲಾಂಟ್. ಎಂಟ್ರಿ ಇಲ್ಲ. ಲೆಫ್ಟಲ್ಲಿ ನೋಡಿ 200 years old Christmas tree. 140 feet height. ಈ ಕಡೆ ಇಲ್ಲಿ ಎಷ್ಟು 200 years ಆಗಿದೆ. ದೊಡ್ಡದು ಇದು. 140 ಅಡಿ ಉದ್ದ ಇದೆ. 140 feet. ಡೆಕೋರೇಟ್ Sunday morning 6 to 8 live music. ಬೆಳಿಗ್ಗೆ ಟೈಮು
మధ్యనే బాగుంది ఫ్లవర్. ఇప్పుడు ఎండ ఉంది కదా, అది ఫ్లవరే లేదు. ఇక్కడ స్టాప్ చేస్తాము, అక్కడ చూసుకురండి పైన. You have to stand. ಕಾಟನ್ ಟ್ರೀಸ್, ರೈಟ್ ಸೈಡ್ ಕಾಟನ್. 300 ವರ್ಷ ಮರ ಸರ್ ಇದು, ಹತ್ತಿ ಮರ. ಮಿನಿಸ್ಟ್ರಿ ಟ್ರೀ ಫಾರ್ ಮಿಡಲ್. ಎಲ್ಲಿ ಫ್ಲವರ್ಸ್ ಎಂಟ್ರೆನ್ಸ್ ಹಾಕರು ಅದು ಕಾಣ್ತಿದ್ದಾವೆ ಫ್ಲವರ್ಸ್. ಹಿಂಗೆ ಹೋಗ್ಬೇಕಾ? ಹಾಂ ಕಾಣ್ತಿದ್ದಾವೆ. So done with our Lal Bagh. So how was it, Nana? Good. Till nodi helu. Good. Good. What and all you saw? I saw a big clock. Hmm. The hugest Christmas tree. Hugest Christmas tree? Yes. Yeah, it was so big. Then? What? Then? Then we saw the So many flowers, right? yes, so Fountain. yeah, fountain. So finally, what you want to say? Don't forget to like and subscribe. Bye. Bye. Yeah. Rabbit, rabbit. ರಾಬಿಟ್. ಸೊ ಹೀಗಿತ್ತು ನಮ್ಮ ಒಂದು ಲಾಲ್ ಬಾಗ್ ಶೋ ಟೂರ್. ಚೆನ್ನಾಗಿದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ Bye. 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 ಬಾಯ್.